ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯಿಂದ ವಿರಾಟ್ ಕೊಹ್ಲಿ ಔಟ್. ಹೌದು, IPL 10ರ ಆರಂಭಕ್ಕೂ ಮುನ್ನ RCB ತಂಡಕ್ಕೆ ಗಾಯದ ಸಮಸ್ಯೆ ಕಾಡ್ತಾ ಇದೆ. ಈ ಕಾರಣ ಕೊಹ್ಲಿ ಅವರ ಬದಲು ಸರ್ಫ್ರಸ್ ಖಾನ್ ಅವರನ್ನು RCB ತಂಡದಲ್ಲಿ ಆಡಿಸಲಾಗ್ತಿದೆ ಮತ್ತು AB ಡಿವಿಲಿಯರ್ಸ್ ಅವರು ತಂಡದ ನಾಯಕತ್ವವನ್ನ ಮಾಡುವ ಸಾಧ್ಯತೆ ಇದೆ ಹೀಗೆಂದು RCB ತಂಡದ ಕೋಚ್ ವೆಟೋರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ರಾಂಚಿ ಟೆಸ್ಟ್ ಪಂದ್ಯದಲ್ಲಿ ಫೀಲ್ಡ್ ಮಾಡುವಾಗ ಬಲಭುಜಕ್ಕೆ ಗಾಯ ಮಾಡಿಕೊಂಡಿದ್ದಂಥ ನಾಯಕ ವಿರಾಟ್ ಕೊಹ್ಲಿ ಅವರು ಇನ್ನೂ ಗುಣಮುಖರಾಗಿಲ್ಲ. ಕೊಹ್ಲಿ ಅವರು ಚೇತರಿಕೆಯನ್ನು ಕಂಡರೂ ಏಪ್ರಿಲ್ 2ರಂದು ಫಿಟ್ನೆಸ್ ಪರೀಕ್ಷೆಯನ್ನು ಅವರು ಪಾಸ್ ಆಗಬೇಕಾಗತ್ತೆ. ಹೀಗಾಗಿ RCB ತಂಡದ ಪರ ಕೆಲ ಪಂದ್ಯಗಳನ್ನು ವಿರಾಟ್ ಕೊಹ್ಲಿ ಅವರು ಆಡ್ತಾ ಇಲ್ಲ. 24 ವರ್ಷದ KL ರಾಹುಲ್ ಅವ್ರಿಗೂ ಕೂಡ ಈ ಒಂದು ಭುಜದ ನೋವು ಕಾಡ್ತಾ ಇದೆಯಂತೆ. ಹೀಗಾಗಿ ಅವರು ಚಿಕಿತ್ಸೆಗಾಗಿ ಲಂಡನ್ಗೆ ಹೋಗ್ತಾ ಇದ್ದಾರೆ ಮತ್ತು ಕೊಹ್ಲಿಯ ಬದಲಿಗೆ ಯುವ ಪ್ರತಿಭೆ ಸರ್ಫ್ರಸ್ ಖಾನ್ ಅವರನ್ನು ಒಂದು ತಂಡದಲ್ಲಿ ಆಡಿಸಲಾಗ್ತಿದೆ. ತಂಡದ ನಾಯಕತ್ವದ ಹೊಣೆಯನ್ನ ದಕ್ಷಿಣ ಆಫ್ರಿಕಾದ AB ಡಿವಿಲಿಯರ್ಸ್ ಅವರಿಗೆ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ ಅಂತ RCB ಕೋಚ್ ಡ್ಯಾನಿಯಲ್ ವೆಟೋರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಇಲ್ಲದ ಒಂದು RCB ತಂಡ ಯಾವ ರೀತಿ ಇರುತ್ತೆ, ಇದರ ಜೊತೆಗೆ KL ರಾಹುಲ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡ್ತಾ ಇಲ್ಲ. AB ಡಿವಿಲಿಯರ್ಸ್ ಅವರು ಯಾವ ರೀತಿ ನಾಯಕತ್ವವನ್ನು ನಿರ್ವಹಿಸ್ತಾರೆ ನಾವೆಲ್ಲ ಕಾದು ನೋಡಬೇಕಾಗಿದೆ. ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡದಲ್ಲಿ ಆಡದೇ ಇರುವಂಥದ್ದು ನಿಮ್ಗೆ ಏನನ್ಸುತ್ತೆ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.